ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾವಂದ್ರು ಮಸ್ತ್ ಅದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಈಗ ಎಲ್ಲಾನು ಅಡುಗೆ ಆಗೈತಿ. ರೊಟ್ಟಿ ಒಂದು ಬಾಕಿ ಐತ್ರಿ ಗೈಸ್. ರೊಟ್ಟಿ ಒಂದು ಬಾಕಿ ಐತಿ, ಯಾಕಂದ್ರೆ ಬಿಸಿ ಬಿಸಿ ಮಾಡೇ ಕೊಡ್ತೇನೆ. ಈಗ ನಾ ಏನು ಮಾಡತ್ತೀನಿ ಅಂತಂದ್ರೆ ಚಿಪ್ಸ್ ಕುದಿಯಾಕಿಟ್ಟೀನಿ ರೀ. ತೋರಿಸ್ತಿರ್ತಾಳೆ ಒಂದು ನಿಮಿಷ ಇವನ್ನೆಲ್ಲ ತಳಗಿಡ್ತೀನಿ. ಸೊ ಚಿಪ್ಸ್ ಕುದಿಯಾಕಿಟ್ಟೀನಿ. ಇದು ಕಾಣಿಸತ್ತವೆ ಒಂದು ಸ್ವಲ್ಪ ಇರ್ತಾಳೆ. ಲೈಕ್ ಈ ಥರ ಇಷ್ಟು ಫುಲ್ ಎಲ್ಲ ಡಬ್ರಿ ತುಂಬ ಅಂದರೆ ಬೋಗಣಿ ತುಂಬ ಎಲ್ಲ ಚಿಪ್ಸ್ ಇದನ್ನು ಮಾಡತ್ತೀನಿ. ಆ್ಯಂಡ್ ಮ್ಯಾಲೆ ಹೋಗಿ ಒಣಗಿ ಹಾಕಬೇಕು. ಅದು ಫುಲ್ ಎಲ್ಲ ತುಂಬೈತ್ರಿ, ಅಂದ್ರೆ ಫುಲ್ ಎಲ್ಲ ಇಲ್ಲಿ ಮಟ್ಟ ಅದು ನೀರು ಎಷ್ಟದಾವ ಅಷ್ಟೆಲ್ಲ ಚಿಪ್ಸ್ ಬಂದೈತಿ. ಅಂದ್ರೆ ಕುದಿಯಾಕಿಟ್ಟೇನಿ ಬಟಾಟಿ, ಬಟ್ ಇನ್ನು ಇಲ್ಲಿ ಇಷ್ಟು ಕೊಂಡದಾವ. ಒಂದಾದ್ಮೇಲೆ ಅದು ಒಂದ್ಸಲ ಹಾಕಿ ಬಂದ್ಮೇಲೆ ಮತ್ತೆ ಇವನು ಸುರಿದು ಇವನು ಮತ್ತೆ ಒಣಗಿ ಹಾಕಿ ಬರಕ್ಕೆ ಹೋಗ್ಬೇಕು. ಈಗ ಎಲ್ಲ ಮಾಡ್ಕೊಳತ್ತೇನೆ ಒಬ್ಬಕ್ಕೆ ಪಟ 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 ಎಲ್ಲ ಆಗತೈತಿ. ರೊಟ್ಟಿ ಅಷ್ಟೇ ಬಿಸಿ ಬಿಸಿ ಮಾಡ್ತೇನೆ, ಯಾಕಂದ್ರೆ ಲಗುನ ಮುಗಿತೈತೆ. ಇಷ್ಟೆಲ್ಲ ಆದ್ಮೇಲೆ ಇದು ಒಂದು ಸ್ವಲ್ಪ ಲೇಟ್ ಆಗತೈತೆ. ಈ ಕಡೆ ಮಾಡ್ಕೋಬೋದು ರೊಟ್ಟಿ, ಬಟ್ ಕೈಗೆ ಅದು ಹತ್ತಿಗಿತ್ತಿತ್ತಂದ್ರೆ ಏನು ಮಾಡೋದು. ಈಗೆಲ್ಲ ಅನ್ನ ಆಗೈತಿ, ಆಮೇಲೆ ಸೋಯಾಬೀನ್ ಪಲ್ಯ ಆಗೈತಿ, ಸಾರು ಆಗೈತಿ. ಈಗ ರೊಟ್ಟಿ ಅಷ್ಟೇ ಬಾಕಿ. ಅಲ್ಲಿ ಬಾಜುಕಿನವ್ರ ಮನೆ ಮೇಲೆ ಜಿಗದ ಅಲ್ಲಿ ಹೋಗಿ ಕಲ್ಲು ತೊಗೊಂಬಂದೇನಿ. ಗಿಡ್ಡಿಗೆ ಹೇಳಿನಿ, ಗಿಡ್ಡೆ ಅಂತ ತರಲಿಲ್ಲ, ಅದಕ್ಕೆ ನಾನು ಹೇಳಿ ತೊಗೊಂಬಂದೇನಿ. ಅಲ್ಲಿ ಯಾರೇ ಇದ್ರೆ ಹೇಳ್ತೇನೆ, ಹಿಂಗೆ ತೊಗೋತೇನೆ ರೀ, ಆಮೇಲೆ ಕೊಡ್ತೇನೆ ರೀ ಅಂತೇಳಿ. ಅಲ್ಲೇ ಅವ್ರ ಮನೆ ಮೇಲೆ ಇಟ್ಟು ಬಂದೇನಿ ಈಗ ಅಷ್ಟು ಮಟ್ಟ. ಆದರೂ ಕೇಳ್ತೋಬೇಕಲ್ಲ, ಅದಕ್ಕೆ ಕೇಳ್ತೇನೆ. ಅಲ್ಲಿ ಹೋಗ್ತೇನೆ ಮೇಲೆ ಕರೆದು ಕೇಳಿ ಆಮೇಲೆ ತೊಗೋತೇನೆ. ಕೈಯನ್ನು ಮುಗಿಸ್ತವ್ರಿಗೆ ಗೈಸ್. ಹಿಂಗೆ ತೆಗಿಬೇಕಲ್ಲ ಅಂದ್ರೆ ಇಲ್ಲೇ ಕೈ ನೋವು ಬರ್ತದೆ. ಚಲೋ ಆಗ್ಯಾವ್ರಿ, ಮಸ್ತ್ ಆಗ್ಯಾವ. ಲಘು ಲಘು ಒಣಗಿರ ಸಾಕಿ. ಮಾಡೋದಕ್ಕಿಂತ ತಿನ್ನೋದು ಭಾಳ ಆಗತ್ತೈತೆ ನಾನು. ಲಘು ಜಳಕ ಮಾಡ್ಬೇಕನ್ನಿ. 9 ಅನ್ನೋಷ್ಟೇ ಜಳಕ ಹಾಕಿತ್ತು ನಮ್ದು. ಸರಿ ಇವತ್ತ ಈಗ ಎಷ್ಟು ಗಂಟೆ ಹಾಕಿತ್ತು ಯಾರು ಇವತ್ತು. ಈಗ ಇಷ್ಟು ಕೊಂಡು ಹಾಕಿದೆ ರೀ. ಇನ್ನು ಅದರಷ್ಟು ಅರ್ಧ ಅಷ್ಟು ಬಾಕಿ ಅದಾವು, ಅವನು ತಂದು ಹಾಕ್ಬೇಕೀಗ. ಚಾವಿ ತೊಗೊಂಡು ಫೋನ್ ತೊಗೊಂಡು ಒಳಗೆ ಹೊಕ್ಕೇನಿ, ಮತ್ತು ಅವನು ತೊಗೊಂಬರ್ತೀನಿ. ಫೈನಲಿ ಅಂತೂ ಇಂತೂ ಮುಗಿದು ರೀ, ಖಾಲಿ ಎಲ್ಲನೂ ಹಾಕಿದ್ದೇನೆ. ಹಿಂಗೆ ನಮ್ಮ ಮಮ್ಮಿ ಭಾಳ ಖುಷಿ ಪಡ್ತಾಳೆ. ನನ್ನ ಮಗಳು ಒಂದು ಮುಸ್ರಿ ತಿಂದಿದ್ದು ಮುಸ್ರಿ ಸಕಟ್ ಎತ್ತಿಡ್ದಾಕಿ ಇವತ್ತು ಎಲ್ಲನೂ ಮಾಡತ್ತಾಳ ಅಂಥೇಳಿ ಭಾಳ ಖುಷಿ ಪಡ್ತಾಳೆ ಮಮ್ಮಿ. ಯಾರು ಖುಷಿ ಪಡ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ಹೆತ್ತರಿ ಹೆಗ್ನಾನ ಮುದ್ದಲ್ರಿ, ಅದ್ರ ಸಲ ಎಷ್ಟು ಚಂದ ಅನ್ಸಕತ್ತ ನೋಡ್ರಿ. ನಮ್ಮ ಮಮ್ಮಿಗೆ ಫಸ್ಟ್ ಫೋಟೋ ಕಳಿಸ್ತೇನೆ ತಡ್ರಿ, ಆಮೇಲೆ ಗಿಡ್ಡ ಬರೋಣ ಕಳಿಸ್ತೇನೆ ಮ್ಯಾಲೆ. ಅವೇನಂತಾನಂತ ಹೇಳಿ ನೋಡೋಣಂತ. ಮಸ್ತಿಗ ಹೌದಾ, ನಾನು ತಿಂದು ಖಾಲಿ ಮಾಡ್ತೇನೆ. ಜಸ್ಟ್ ಇವಾಗ ಎರಡು ಒಂದೇ ಅಲ್ಲ. ಇವಾಗ ಫ್ರೆಶ್ ಅಪ್ ಆದ್ನಿ. ಆ್ಯಂಡ್ ಎಲ್ಲ ಕೆಲಸ ಮುಗ್ದಾವ್ರಿ. ಕಸ ಪರ್ಶಿ ಭಾಂಡೆ ಆಮೇಲೆಲ್ಲ ಮುಗ್ದೈತಿ. ದೇವ್ರ ಪೂಜೆ ಅಷ್ಟೇ ಬಾಕಿ ಐತಿ, ಆಮೇಲೆ ಬಗ್ಯಾನ ಅಷ್ಟು ಬಾಕಿ ಐತಿ. ದೇವ್ರ ಪೂಜೆ ಒಂದು ಮಾಡ್ತೀನಿ. 9:30 ಮ್ಯಾಲೆ 9:40 ಆತೇನು, 9:45 ಆತೇನು. ಈಗ ಪೂಜೆ ಮಾಡತ್ತೇನೆ ರೀ. ಇವತ್ತು ಯಾಕೋ ಲೇಟ್ ಆಯ್ತು. ಇವತ್ತು ಈಗ ಪಟ ಪಟ ಪೂಜೆ ಮಾಡಿಬಿಡ್ತೇನೆ ನಾನು. ಸೊ ಪೂಜೆ ಮಾಡಿ ಆದ್ಮೇಲೆ ಸಿಗ್ತೇನೆ ನಾನು. ದಿನ ಬಿಸಿಲು ಇರ್ತೈತಿ, ಇಷ್ಟು ಮಟ್ಟ ರಣ 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 ಬಿಸಿಲು ಮುಖದ ಮೇಲೆ ಹೊಡಿತಿರ್ತೈತಿ. ಇವತ್ತು ನೋಡ್ರೆ ಬಿಸಿಲಿಲ್ಲ. ಯಾಕೆ ಅಲ್ಲ, ನಾ ಇವತ್ತು ಶಾಂಡ್ಗಿ ಹಾಕತ್ತೇನಿ ಅಥವಾ ಚಿಪ್ಸ್ ಮಾಡಾಕಿಟ್ಟೇನಿ ಅನ್ನೋ ಕಾರಣಕ್ಕೆ ಬಿಸಿಲು ಬರತ್ತಿಲ್ಲೋ ಏನು ಹೆಂಗೋ ಒಂದು ತಿಳಿವಾತಾಗೈತಿ. ಮತ್ತು ಹಿಂಗಾದ್ರೆ ಆರೋದು ಯಾವಾಗದ? ದೇವ್ರೇ ಎಲ್ಲ ಮುಗಿದ ಕೆಲಸ ಅವಾಗ್ಯಾನು ಮುಗಿದು ಮನೆಗೆ ಹಾಕಿ ಬರ್ಬೇಕಷ್ಟ. ಸೂರ್ಯ ಬರಲಿ, ಆಮೇಲೆ ಇಬ್ಬರು ಕೂಡ ಮ್ಯಾಲೆ ಹೋಗಿ ಮನೆಗೆ ಹಾಕಿ ಬರ್ತೇವೆ. ಈಗ ಕೈಕಾಲ ನುಸಾತವಂದ್ರೆ ಸುಸ್ತು ಅಳ್ದಂಗೆ ಆಗತ್ತಂದ್ರೆ ಮ್ಯಾಲಿಂದ ಕೆಳಗಿಂದ ಮ್ಯಾಲೆ ಓಡಾಡಿಲ್ಲ. ಆಮೇಲೆ ಅಲ್ಲಿ ಅದನ್ನು ಚಿಪ್ಸ್ ಹಾಕೋ ತನಕ ನಿಂತಿಲ್ಲ, ಅಲ್ಲಿ ತಳಗೆ ಆ ಕಡೆ ಕುಂಡ್ರಾಕತ್ತಿಲ್ಲ. ಅದಕ್ಕೆ ಗಿಡ್ಡಿಗೆ ಫೋನ್ ಹಚ್ತೀನಿ, ಎಲ್ಲದೂ ಎಷ್ಟು ಗಂಟೆಗೆ ಬರ್ತೀವಿ ಅಂತ ಕೇಳ್ತೀನಿ. ಏನಾರೇ ನನಗೆ ನೆಲ್ಲಿಕಾಯಿ ಮತ್ತು ಮಾವಿನಕಾಯಿ ತಿನ್ಬೇಕನ್ಸದೈತ್ರಿ. ಅಂದರೆ ಈಗ ಸಾಲಿ ಸುಟ್ಟಿ ಬಿಡೋಣ ನಮಗೆ ಕೆಲಸರೇ ನೆಲ್ಲಿಕಾಯ ಮಾವಿನಕಾಯ ಇಲ್ಲಾಂದ್ರೆ ಕವಳಿಕಾಯ ಬಾಯಾಗ ನೀರು ಬರತ್ತ ನನಗೆ. ಅದಕ್ಕೆ ಈ ಥರ ತೊಗೊಂಬ ಅಂತಿನಲ್ಲಿ ಬೋಗಾರ್ ವೇಸ್ ಕಡೆ ಇರ್ತೈತಿ. ಒಂದು 100 ರೂಪಾಯಿಗೆ ಕೊಡ್ತಿರ್ತಾರೆ. ಅಂದ್ರೆ ಮಾವಿನಕಾಯಿ 2 ಒಂದು ಹಿಂಗೆ ಕೊಡ್ತಿರ್ತಾರೆ. ಬಟ್ ತಿನ್ಬೇಕು ಅನ್ನಿಸ್ತೈತಿ.
ಬಂದಾನ್ರಿ ಗೈಸ್ ಇವಾಗ ಬಂದು ಕೂಡಲೇ ನಾಷ್ಟ ಇಲ್ಲ ಅಂತ ಹೇಳಿಲ್ಲ. ಶಾಲೆಗೆ ಹೋಗಿ ನೀನು ಮಾಡ ಮಾಡಿ ಅಂತ ತಲೆ ಹಾಪತ್ತು ಮಾತು ಒಳಗಿನ ಹೋಗಿ ತೊಗೊಂಬಂದಾಳ ಮಾಡಿ ತಲೆ ಹಾಪತ್ತು. ಯಾಕ ಅಷ್ಟೊಂದು ಭಾಳ ರೀತಿ ನೋಡಿದ್ರೆ ಬಂದು ಕೂಡಲೇ ಮಾಡಿನ ಅಂತಾಳ. ಸುಮ್ಮ ಜೋಕ್ ಮಾಡಿ ನಾ ಯಾವತ್ತಾರು ಮಾಡಿರಕ್ಕಿಲ್ಲ ದಿನ ಮಾಡ್ತೀನಲ್ಲ. ಮಸ್ತ್ ಐತಿ ನೋಡಿಲ್ಲ ಚಲೋ ಐತಿ. ಸೋಯಾಬೀನ ಅಂಗಡಿ ಒಳಗೆ ಕಾಸು ಮಾಡೋದ್ರ ಮ್ಯಾಲೆ ಡಿಪೆಂಡ್ ಇರ್ತೈತೆ. ಅದು ನೀರಾಗ ಒಂದು 15 ನಿಮಿಷ ನೆನೆ ಇಟ್ಟಿನ ಅದನ್ನ ಚಲೋ ಚಲೋ ಯಾವ ನೀವು ಸ್ವಲ್ಪ ಅಂತ ಹೇಳಿ ಮಲ್ಕೊಂಡನ್ರಿ. ಫೋನ್ ನೋಡತ್ತನ್ ಮತ್ತು ತಲೆ ಇನ್ನಟ್ಟು ಹೆಚ್ಚು ನೋವಾಗಲ್ಲ ಅದ. ಹಾಂ ಆಗಲ್ಲ ನನಗೆ ಹಾತನ ಫೋನ್ ಬಿಟ್ಟು ಮಕ್ಕೋ ಅಂತ ಹೇಳಿ ಆದ್ರೆ ಕೇಳವಲ್ಲ. ಹೋಗಲ್ಲ ಇಲ್ಲ ನೋಡ್ತಾನೆ ಆಮೇಲೆ ಮಕ್ಕೋನಿ ಅಷ್ಟು ಮಟ್ಟ. ಬೆಳಿಗ್ಗೆ 11 ಗಂಟೆ ಮಕ್ಕೊಂಡು ಈಗ ಎದ್ನಿರಿ. ಗಿಡ್ಲಿ ಎಬ್ಬಿಸಿದ್ದು ನಡಿ ಹಸಿವತ್ತು ಊಟ ಮಾಡೋಣ ಅಂತ. ಅದ್ರ ಸಲುವಾಗಿ ನಾನು ಎದ್ನಿ. ಅಣ್ಣದ್ಲೆ ಮೇಲ್ಗಡೆ ಹಾಕಿವಂಥ ಏನಪ್ಪ ಶಾಂಡಿಗೆ ಒಣಗಿದವ ಅಂತಂತ ಅದ್ರ ಸಲುವಾಗಿ ಹೋಗಿ ತೊಗೊಂಬನ್ನಿ. ಅದನ್ನ ಬರೆಯತ್ತಾಳ ನೋಡು ಬನ್ನಿ. ಚಿಪ್ಸ್ ತಗ ಕಾಣತ್ತಾವ ಸೇಮ್ ಅಂಗಡಿನ ಚಿಪ್ಸ್ ತಗ. ಮಸ್ತ್ ಅಣ್ಣ ಮಸ್ತ್ ಉಪ್ಪ ಖಾರ ಉಪ್ಪ ಕರೆಕ್ಟ್ ಆಗೈತಿ. ಎಷ್ಟು ಕೊಂಡಿದ್ದು ಎಷ್ಟು ಕೊಂಡದ್ದು ಏನ್ರಿ ಇಷ್ಟ ಆದ್ರಿ. ಈಗ ಅವ್ರ ಮನೆಗೆ ಕೊಟ್ಟು ಕಳಿಸ್ತೀನಿ ತೊಳಕನ್ ಅಲ್ಲ. ಅರ್ಧ ಅವ್ರಿಗೆ ಅರ್ಧ ನಮಗೇನು ಭಾಳ ಹಾಕಂಗಿಲ್ಲ. ಅದು ಮಂದಿ ಭಾಳ ಅದಲ್ಲ ಇಬ್ಬರಿಗೆ ಇಷ್ಟ. ಇವಾಗ ಅಕ್ಕಿ ಹಿಟ್ಟದು ಕಲಸ್ಕೊಂಬಂದಿನ್ರಿ ಇವನ್ ಫೇಸಿಗೆ ಹಚ್ಚಾಕ. ಈಗ ನೋಡ್ಕೊಳ್ರಿ ಇವ್ನ ಫೇಸ್ ಹೆಂಗೈತಿ. ಆಮೇಲೆ ಅಕ್ಕಿ ಹಿಟ್ಟು ಹಚ್ಚಿದ್ಮೇಲೆ ಫೇಸ್ ಹೆಂಗಾಗ್ತೈತೆ ಅಂತ ಮೊದಲು ನೋಡ್ರಿ. ಹೇಳ್ರಿ. ಎಲ್ಲ ಬಿಸಿಲಾಗ ನಿಂತು ಎಲ್ಲ ಫುಲ್ ಮುಖ ಎಲ್ಲ ಸುಟ್ಟು ಹೋಗೈತಿ. ಟ್ಯಾನ್ ಆಗೈತ್ರಿ. ಹಾಸನ್ರಿ ನಂದು ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಅದಕ್ಕೆ. ನೋಡ್ರಿ ಗೈಸ್ ಹೆಂಗೆ ಪಳ 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 ಬೆಳ್ಳಗೆ ಹೊಳೆಯತ್ತಾನ ಹಂಗೆ. ಹಾ ಕರೆನೂ ಬೆಳಗಾಗೈತಿ. ನಿನಗೆ ಅನಿಸತ್ತು ಇಲ್ಲ ಸೀರಿಯಸ್ಲಿ. ಹಾಂ ಬಾ ಈ ಕಡೆ ಬಾ ನೋಡೋದು ನೀನು. ನೋಡ್ರಿ ಇಬ್ಬರದು ಅಂದ್ರೆ ಗ್ಲೋ ಮತ್ತು ಶೈನ್ ಹೊಡ್ಯಾತೈತಿ. ನಾನು ಹಚ್ಕೊಂಡಿದ್ದೆ. ಅನ್ಸತ್ತಿಲ್ಲ ನಿಂಗೆ? ನನಗೆ ಅನ್ಸತ್ತಿಲ್ಲಪ್ಪ. ನಾ ಯಾವ ಹಿಂಗದೀನಿ ನೀವು ಕಾಮೆಂಟ್ ಹಾಕಿದ್ರೆ ಸುಳ್ಳ. ಏನು ಸುಳ್ಳ? ಈಗ ಇಷ್ಟು ವೈಟ್ ಅದಾವ ಅದಕ್ಕೆ ಹಂಗೆ ಅನ್ಸತ್ತವ. ನಾ ಎಷ್ಟು ಬ್ಲ್ಯಾಕ್ ಅದೀನಿ ಅದಕ್ಕೆ ಹಂಗೆ ಇದಕ್ಕಿದ್ದಂಗೆ ಅನ್ಸೈತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಗೈಸ್. ಆ್ಯಂಡ್ ಬಾಯ್ ಬಾಯ್. ಸೇ ಬಾಯ್.